ಈ ವಿಡಿಯೋ ಪ್ರತಿಯೊಬ್ಬ ತಮಿಳ್ನಾಡಿನ ವ್ಯಕ್ತಿಗೆ ಶೇರ್ ಆಗೋ ತರ ಮಾಡಿ. ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಇನ್ಫ್ಲೂಯೆನ್ಸರ್ಗಳು ಇದ್ರ ಬಗ್ಗೆ ಹೇಳಲ್ಲ. ಅವ್ರು ಹೇಳೋದು ಒಂದೇನೆ, ಕರ್ನಾಟಕದವರು ನೀರ್ ಬಿಡಲ್ಲ, ಕನ್ನಡಿಗರು ಸರಿ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಪ್ರತಿ ವರ್ಷ ನಾವು 177 TMC ತಮಿಳ್ನಾಡಿಗೆ ಬಿಡ್ಲೇಬೇಕು. 2025ರಲ್ಲಿ ನಾವು ಬಿಟ್ಟಿದ್ದು 330 TMC ನೀರು. ಲಾಸ್ಟ್ ಇಯರ್ ಮಳೆ ತುಂಬಾ ಚೆನ್ನಾಗಾಯ್ತು. ಸೊ ಆದ್ರಿಂದ 153 TMC ಅಷ್ಟು ಎಕ್ಸ್ಟ್ರಾ ನೀರ್ನ ಬಿಟ್ಟು ಅವ್ರಿಗೆ. ಆದ್ರೆ ಇದ್ರಲ್ಲಿ 70% ಅಷ್ಟು ನೀರು ಸಮುದ್ರಕ್ಕೆ ಹೋಗಿದೆ. ಅಂದ್ರೆ 100ರಿಂದ 107 TMC ಅಷ್ಟು ತಮಿಳ್ನಾಡಿಂದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿದೆ. ಇದ್ರ ಬಗ್ಗೆ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಇನ್ಫ್ಲೂಯೆನ್ಸರ್ಗಳು ಯಾರು ಸಹ ಮಾತಾಡಲ್ಲ. ಅವರು ಡ್ಯಾಮ್ ಕಟ್ಕೊಳಲ್ಲ, ನಮಗೂ ಡ್ಯಾಮ್ ಕಟ್ಟಕ್ ಬಿಡಲ್ಲ. ಈ ವರ್ಷ ಕರ್ನಾಟಕದಲ್ಲಿ ಜೂನ್ ಜುಲೈಯಲ್ಲಿ ಅನ್ಕೊಂಡಿದ್ದಷ್ಟು ಮಳೆ ಬರ್ಲಿಲ್ಲ. ಸೊ ಆದ್ರಿಂದ ನಮ್ಗೆ ತಮಿಳ್ನಾಡಿಗೆ ನೀರ್ ಬಿಡಕ್ ಆಗ್ಲಿಲ್ಲ. ಆಗಸ್ಟ್ ಅಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇದೆ, ನೀರ್ ಬಿಡ್ತಾ ಇದೀವಿ ಅಷ್ಟೇ. ನೀವೇನ್ ಪಾಕಿಸ್ತಾನದವರ? ನೀರಿದ್ರೂ ಸಹ ನಾವು ಬಿಡದೇ ಇರೋದಕ್ಕೆ? ನೀವೇನ್ ಬೇರೆ ದೇಶದವರ? ನೀರಿದ್ರೆ ಬಿಡ್ತೀವಿ, ನಮ್ಗೆ ನೀರಿಲ್ಲ ಅಂದ್ರೆ ಎಲ್ಲಿಂದ ಬಿಡಕ್ಕಾಗುತ್ತೆ? ದಯವಿಟ್ಟು ತಮಿಳ್ನಾಡಿನ ಜನತೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಡ್ಯಾಮ್ ಕಟ್ಟಿಸ್ಕೊಳ್ಳಿ, ಇಲ್ಲ ನಮ್ಗಾದ್ರೂ ಡ್ಯಾಮ್ ಕಟ್ಟಕ್ ಬಿಡಿ.